ಪತಂಜಲಿ ಶರಬತ್ನಲ್ಲಿದೆ ರಾಮದೇವ್ನ ದ್ವೇಷದ ವಿಷ. ತನ್ನ ಉತ್ಪನ್ನದ ವಿಶೇಷತೆ ಹೇಳೋಕೆ ವಿಫಲನಾಗಿ ದ್ವೇಷ ಭಾಷಣ ಮಾಡುವ ರಾಮದೇವ್ ಈ ದೇಶಕ್ಕೆ ಎಷ್ಟು ಅಪಾಯಕಾರಿ. ಆಧ್ಯಾತ್ಮ ಯೋಗದ ಹೆಸರಲ್ಲಿ ಈ ರಾಮದೇವ್ ನಿಜವಾಗಿ ಮಾಡಿದ್ದೇನು? ತೀರಾ ಕಳಪೆ ಹಾಗೂ ಕೆಟ್ಟ ಉತ್ಪನ್ನ ತಯಾರಿಸಿ ದ್ವೇಷದ ಮೂಲಕ ಅದನ್ನ ಮಾರುವ ರಾಮದೇವ್ಗೆ ಕಡಿವಾಣ ಯಾಕಿಲ್ಲ? ಯುಪಿಎ ಅವಧಿಯಲ್ಲಿ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರನಾಗಿ ಬಿಂಬಿಸಿಕೊಂಡ ರಾಮದೇವ್ ಸ್ವತಃ ಮಾಡಿರುವ ಭ್ರಷ್ಟಾಚಾರ ಎಷ್ಟು ದೊಡ್ಡದು. ನಕಲಿ ಮತ್ತು ಕಳಪೆ ಉತ್ಪನ್ನಗಳಿಗಾಗಿ ಹಲವು ಬಾರಿ ನ್ಯಾಯಾಲಯಗಳಿಂದ ಛೀಮಾರಿ ಹಾಕಿಸಿಕೊಂಡಿದ್ರು. ಬಾಬಾ ರಾಮದೇವ್ ಮತ್ತು ಪತಂಜಲಿ ಸಂಸ್ಥೆ ಅದರಿಂದ ಪಾಠ ಕಲಿತಂತಿಲ್ಲ. ಆಧುನಿಕ ವೈದ್ಯ ಪದ್ಧತಿಯ ವಿರುದ್ಧವೇ ಸುಳ್ಳುಗಳನ್ನ ಹರಡಿ ತನ್ನ ಔಷಧಿ ಉತ್ಪನ್ನಗಳನ್ನ ಅಡ್ಡದಾರಿಯಿಂದ ಜನರ ಮೇಲೆ ಹೇರೋಕ್ ಹೋಗಿ ರಾಮದೇವ್ ಸುಪ್ರೀಂ ಕೋರ್ಟ್ನ ಮುಂದೆ ಕ್ಷಮೆ ಯಾಚಿಸಬೇಕಾದ ಸ್ಥಿತಿಯನ್ನ ತಂದುಕೊಂಡ್ರು. ದೇಶದ ಹಲವೆಡೆ ಗುಣಮಟ್ಟವಿಲ್ಲದ ಕಾರಣಕ್ಕಾಗಿ ಪತಂಜಲಿ ಉತ್ಪನ್ನಗಳನ್ನ ನಿಷೇಧಿಸಲಾಗಿದೆ. ಒಂದು ಕಾಲದಲ್ಲಿ ಸ್ವದೇಶಿ ಉತ್ಪನ್ನ ಅಂತ ಪತಂಜಲಿಯ ಹಿಂದೆ ಬಿದ್ದ ಜನ ಇಂದು ಪತಂಜಲಿಯ ಹೆಸರು ಕೇಳಿದಾಕ್ಷಣ ಬೆಚ್ಚಿ ಬೀಳ್ತಿದ್ದಾರೆ. ಸ್ವತಃ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇ ಪತಂಜಲಿಯ ಉತ್ಪನ್ನಗಳ ಬಗ್ಗೆ ತಮ್ಮ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಇಂದು ಮಾರುಕಟ್ಟೆಯಲ್ಲಿ ಪತಂಜಲಿ ಉತ್ಪನ್ನಗಳು ವಿಶ್ವಾಸಾರ್ಹತೆಯನ್ನ ಸಂಪೂರ್ಣವಾಗಿ ಕಳೆದುಕೊಂಡಿವೆ. ತನ್ನ ಉತ್ಪನ್ನಗಳ ಬಗ್ಗೆ ಆತ್ಮವಿಶ್ವಾಸದಿಂದ ಮಾತನಾಡೋಕೆ ವಿಫಲನಾಗಿರುವ ರಾಮದೇವ್ ಇದೀಗ ಎದುರಾಳಿಯ ಉತ್ಪನ್ನಗಳನ್ನ ಧರ್ಮಾಧಾರಿತವಾಗಿ ಟೀಕಿಸುವ ಮೂಲಕ ತನ್ನ ಉತ್ಪನ್ನಗಳನ್ನ ಮಾರುಕಟ್ಟೆಗಿಳಿಸುವ ಹತಾಶೆಯ ಪ್ರಯತ್ನವನ್ನ ಮಾಡಿದ್ದಾರೆ. ತನ್ನ ಮಾತುಗಳನ್ನ ಜನ ನಂಬ್ತಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದ್ದಂತೆ ಉತ್ಪನ್ನಗಳಿಗೆ ಧರ್ಮದ ಬಣ್ಣವನ್ನ ಕಟ್ಟಿ ಮಾರುಕಟ್ಟೆಗಿಳಿಸೋಕೆ ಹೊರಟು ಜನರಿಂದ ಚೀಮಾರಿ ಹಾಕಿಸ್ಕೊಳ್ತಿದ್ದಾರೆ. ತನ್ನ ಕಂಪನಿಯ ಶರಬತ್ಗಳಿಗೆ ಗಿರಾಕಿಗಳು ಇಲ್ಲದೆ ಇರೋದನ್ನ ಕಂಡು ಹತಾಶರಾಗಿರುವ ರಾಮದೇವ್ ಇದೀಗ ಎದುರಾಳಿ ಕಂಪನಿಯ ತಂಪು ಪಾನೀಯವನ್ನ ಕೊಂಡ್ಕೊಂಡ್ರೆ ಅದರ ಹಣ ಜಿಹಾದ್ಗೆ ಬಳಕೆಯಾಗತ್ತೆ ಅಂತ ಹೇಳಿದ್ದಾರೆ. ಆ ತಂಪು ಪಾನೀಯದಿಂದ ಬಂದ ಹಣದಿಂದ ಮಸೀದಿ ನಿರ್ಮಿಸಲಾಗತ್ತೆ. ಇದು ಲವ್ ಜಿಹಾದ್ ಓಟ್ ಜಿಹಾದ್ ಇದ್ದಂತೆ ಶರ್ಬತ್ ಜಿಹಾದ್. ನಮ್ಮ ಸಂಸ್ಥೆಯ ತಂಪು ಪಾನೀಯವನ್ನ ಕುಡಿದ್ರೆ ಆ ಹಣದಿಂದ ಗುರುಕುಲ ಪತಂಜಲಿ ವಿಶ್ವವಿದ್ಯಾನಿಲಯಗಳು ತಲೆ ಎತ್ತತ್ತೆ ಅಂತ ವಿಡಿಯೋ ಒಂದರಲ್ಲಿ ಹೇಳ್ಕೊಂಡಿದ್ದಾರೆ. दूसरी तरफ शरबत के नाम पर एक कंपनी है जो शरबत तो देती है, लेकिन वो शरबत से जो पैसा मिलता है उससे मदरसे और मस्जिदें बनवाती। ठीक है, उनका मजहब है, लेकिन आप यदि वो शरबत पिएंगे तो मस्जिद और मदरसे बनेंगे। और पतंजलि का गुलाब का शरबत पीते हैं आप, ये शरबत पिएंगे आप तो गुरुकुल बनेंगे, आचार्य कुलम बनेगा, पतंजलि विश्वविद्यालय भारतीय शिक्षा बोर्ड आगे बढ़ेगा। इसलिए मैं कहता हूँ ये शरबत जिहाद भी, जैसे लव जिहाद वोट जिहाद चल रहा है ना, ऐसे शरबत जिहाद भी चल रहा है। चलो ಈ ಹಿಂದೆ ಆಧುನಿಕ ವೈದ್ಯ ಪದ್ಧತಿಯ ವಿರುದ್ಧವೂ ಇಂಥದ್ದೇ ಜಾಹೀರಾತುಗಳನ್ನ ನೀಡಿ ದೇಶವನ್ನ ತಪ್ಪು ದಾರಿಗೆ ಎಳೆದಿದ್ರು. ಮಾತ್ರವಲ್ಲ, ತನ್ನ ಔಷಧಿಯಿಂದ ಲೈಂಗಿಕ ದೌರ್ಬಲ್ಯಗಳನ್ನ ಸರಿಪಡಿಸಬಹುದು, ಸಕ್ಕರೆ ಕಾಯಿಲೆಯನ್ನ ಗುಣಪಡಿಸಬಹುದು ಅಂತ ಸುಳ್ಳು ಮಾಹಿತಿಗಳನ್ನ ಹರಡಿದ್ರು. ಮಾಂತ್ರಿಕ ಪರಿಹಾರಗಳನ್ನು ಕೂಡ ಸಮರ್ಥಿಸಿದ್ರು. ಭಾರತೀಯ ವೈದ್ಯಕೀಯ ಸಂಘ ಇವುಗಳ ವಿರುದ್ಧ ಕೋರ್ಟ್ ಮೊರೆ ಹೋದ ಕಾರಣ ಸುಪ್ರೀಂ ಕೋರ್ಟ್ ಸಮನ್ಸ್ ಜಾರಿ ಮಾಡಿತ್ತು. ಸ್ವತಃ ರಾಮದೇವ್ ಅವರೇ ಖುದ್ದಾಗಿ ಸುಪ್ರೀಂ ಕೋರ್ಟ್ಗೆ ಹಾಜರಾಗಿ ಕ್ಷಮೆ ಯಾಚಿಸಿದ್ರು. ಕೊರೋನಾ ಕಾಲದಲ್ಲಿ ಕೊರೋನಾಗೆ ಔಷಧಿ ಕಂಡು ಹಿಡಿದಿದ್ದೇನೆ ಅಂತ ವೈಜ್ಞಾನಿಕವಾಗಿ ಮಾನ್ಯತೆ ಪಡೆಯದ ತನ್ನ ಔಷಧಿಯನ್ನ ಮಾರುಕಟ್ಟೆಗಿಳಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಘನತೆಗೆ ಕುಂದುಂಟು ಮಾಡಿದ್ರು. ಸಂದರ್ಭ ಸಿಕ್ಕಾಗ್ಲೆಲ್ಲ ಆಧುನಿಕ ವೈದ್ಯ ಪದ್ಧತಿಯನ್ನ ಟೀಕಿಸ್ತಾ ಅದರ ಬಗ್ಗೆ ಅಪಪ್ರಚಾರ ಮಾಡ್ತಾ ಭಾರತದ ಆರೋಗ್ಯ ವ್ಯವಸ್ಥೆಯ ನೈತಿಕ ಶಕ್ತಿ ಮೇಲೆ ದಾಳಿ ನಡೆಸ್ತಾ ಬಂದವರು ಇದೇ ರಾಮದೇವ್. ಈಗ ತನ್ನ ತಂಪು ಪಾನೀಯವನ್ನ ಧರ್ಮದ ಹೆಸರಿನಲ್ಲಿ ಮಾರಾಟ ಮಾಡೋಕೆ ಮುಂದಾಗಿದ್ದಾರೆ. ತನ್ನ ತಂಪು ಪಾನೀಯದ ಹೆಗ್ಗಳಿಕೆಯನ್ನ ಮುಂದಿಡೋಕೆ ವಿಫಲರಾಗಿರುವ ಅವರು ಎದುರಾಳಿಯ ತಂಪು ಪಾನೀಯವನ್ನ ಕೊಂಡ್ಕೊಂಡ್ರೆ ಆ ಹಣದಿಂದ ಅವರು ಮಸೀದಿ ಕಟ್ತಾರೆ ಅಂತ ಜನರನ್ನ ಬೆದರಿಸೋಕೆ ಮುಂದಾಗಿದ್ದಾರೆ. ಪತಂಜಲಿ ಎನ್ನುವ ಸಂಸ್ಥೆಯ ಉತ್ಪನ್ನಗಳನ್ನ ಜನಸಾಮಾನ್ಯರು ಯಾಕೆ ಕೊಂಡ್ಕೊಳ್ಬಾರದು ಅನ್ನೋದಕ್ಕೆ ಅವರ ಮಾತುಗಳೇ ಪುಷ್ಟಿ ನೀಡುತ್ತೆ. ಬರೇ ತಂಪು ಪಾನೀಯ ಅಂತಲ್ಲ, ಅವರ ಹಲವು ಉತ್ಪನ್ನಗಳನ್ನ ಹಲವು ರಾಜ್ಯಗಳು ಈಗಾಗಲೇ ನಿಷೇಧಿಸಿ ಆದೇಶ ಹೊರಡಿಸಿವೆ. ಕಳೆದ ಜನವರಿಯಲ್ಲಿ ಆಹಾರ ಸುರಕ್ಷತಾ ಮಾನದಂಡಗಳ ಪಾಲನೆಯಲ್ಲಿ ವಿಫಲವಾದ ಕಾರಣ ಪತಂಜಲಿ ಫುಡ್ ಲಿಮಿಟೆಡ್ಸ್ನ ಸುಮಾರು 4 ಟನ್ ಕೆಂಪು ಮೆಣಸಿನಕಾಯಿ ಪುಡಿಯನ್ನ ಮಾರುಕಟ್ಟೆಯಿಂದ ಹಿಂತೆಗೆಯಲು ಆಹಾರ ನಿಯಂತ್ರಣ ಪ್ರಾಧಿಕಾರ ಸೂಚನೆ ನೀಡಿತ್ತು. ಉತ್ಪನ್ನಗಳನ್ನು ಪರೀಕ್ಷಿಸಿದಾಗ ಅದರಲ್ಲಿ ಅತ್ಯಧಿಕ ಕೀಟನಾಶಕ ಹುಡಿ ಪತ್ತೆಯಾಗಿರುವುದೇ ಸೂಚನೆಗೆ ಕಾರಣ. ಅಷ್ಟೂ ಮೆಣಸಿನ ಹುಡಿಯನ್ನ ಹಿಂತೆಗೆದಿರುವ ಬಗ್ಗೆ ಪತಂಜಲಿ ಪ್ರಕಟಣೆಯನ್ನು ನೀಡಿತ್ತು. ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಪತಂಜಲಿ ಆಯುರ್ವೇದ ಟೂತ್ ಪೌಡರ್ ದಿವ್ಯದಂತ ಮಂಚನ್ನಲ್ಲಿ ಮಾಂಸಾಹಾರದ ಅಂಶ ಪತ್ತೆಯಾದ ಹಿನ್ನೆಲೆಯಲ್ಲಿ ದಿಲ್ಲಿ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿತ್ತು. ಟೂತ್ ಪೇಸ್ಟ್ ಅನ್ನ ಅಪ್ಪಟ ಸಸ್ಯಾಹಾರಿ ಅಂತ ಪತಂಜಲಿ ಸಂಸ್ಥೆ ಮಾರುಕಟ್ಟೆಗೆ ಇಳಿಸಿತ್ತು. ಉತ್ತರಾಖಂಡದಲ್ಲಿ ಪತಂಜಲಿಯ 14 ಉತ್ಪನ್ನಗಳನ್ನ ನಿಷೇಧಿಸಲಾಗಿದ್ದರೂ ಅದನ್ನ ಅಕ್ರಮವಾಗಿ ಮಾರುತ್ತಿರುವ ಆರೋಪವನ್ನ ಅದು ಹೊತ್ತಿತ್ತು. ಈ ಸಂಬಂಧ ಹೈಕೋರ್ಟ್ ಪತಂಜಲಿಗೆ ನೋಟಿಸ್ ಜಾರಿ ಮಾಡಿತ್ತು. ನಿಷೇಧಕ್ಕೆ ತಾನು ಬದ್ಧನಾಗಿದ್ದೇನೆ ಅಂತ ಪತಂಜಲಿ ಹೇಳ್ಕೊಂಡಿದ್ರು ಮಾರುಕಟ್ಟೆಯಲ್ಲಿ ಅವುಗಳು ಅಕ್ರಮವಾಗಿ ಮಾರಾಟವಾಗ್ತಿದೆ ಅಂತ ತನಿಖಾ ವರದಿಯೊಂದು ಬಹಿರಂಗಪಡಿಸಿತ್ತು. ಬಾಬಾ ರಾಮದೇವ್ ಅವರ ಪತಂಜಲಿ ಉತ್ಪನ್ನಗಳು ಸೇರಿದಂತೆ 40% ಆಯುರ್ವೇದಿಕ್ ಉತ್ಪನ್ನಗಳು ಕೆಳದರ್ಜೆಯದ್ದು ಅಂತ ಹರಿದ್ವಾರದ ಆಯುರ್ವೇದ ಮತ್ತು ಯುನಾನಿ
ಅಂಬಾನಿ ಕಚೇರಿ ಕೆಲವು ವರ್ಷಗಳ ಹಿಂದೆ ತಿಳಿಸಿತ್ತು. 2013ರಿಂದ 2016ರವರೆಗಿನ ಅವಧಿಯಲ್ಲಿ ಸುಮಾರು 82 ಮಾದರಿಗಳನ್ನು ಪರೀಕ್ಷಿಸಲಾಗಿದ್ದು, ಇವುಗಳಲ್ಲಿ ಪತಂಜಲಿಯ ದಿವ್ಯ ಆಮ್ಲ ಜ್ಯೂಸ್, ಶಿವಲಿಂಗಿ ಬೀಜ ಸೇರಿದಂತೆ 32 ಉತ್ಪನ್ನಗಳು ಗುಣಮಟ್ಟದಲ್ಲಿ ವಿಫಲವಾಗಿದೆ ಅಂತ ಮಾಹಿತಿ ಹಕ್ಕು ಕಾಯ್ದೆಯಡಿ ಪಡೆಯಲಾದ ಮಾಹಿತಿಯಿಂದ ತಿಳಿದು ಬಂದಿದೆ. ಹಾಗೇನೆ ಇನ್ನೊಂದು ಕಂಪನಿಯ ಟ್ರೇಡ್ ಮಾರ್ಕ್ ನ ಅಡಿಯಲ್ಲಿ ತನ್ನ ಕರ್ಪೂರದ ಉತ್ಪನ್ನಗಳನ್ನು ಮಾರಾಟ ಮಾಡ್ತಿರುವುದಕ್ಕೆ ಬಾಂಬೆ ಹೈಕೋರ್ಟ್ನಿಂದ ಪತಂಜಲಿ ಕ್ರಮ ಎದುರಿಸಿತ್ತು. ಕೋರ್ಟ್ ತಡೆಯಾಜ್ಞೆ ನೀಡಿದ ಬಳಿಕವೂ ಪತಂಜಲಿ ತನ್ನ ಚಾಳಿಯನ್ನ ಮುಂದುವರಿಸಿದ್ದಕ್ಕಾಗಿ ಕೋರ್ಟ್ ಆ ಸಂಸ್ಥೆಯನ್ನ ಅತ್ಯಂತ ಕಟು ಭಾಷೆಯಲ್ಲಿ ಟೀಕಿಸಿತ್ತು. ಪತಂಜಲಿ ಬ್ರಾಂಡ್ನ ಸೋನ್ ಪಾಪ್ಡಿ ಆಹಾರ ಗುಣಮಟ್ಟ ಪರೀಕ್ಷೆಯಲ್ಲಿ ಕಳಪೆ ಅಂತ ದೃಢಪಟ್ಟ ಹಿನ್ನೆಲೆಯಲ್ಲಿ ಪತಂಜಲಿ ಆಯುರ್ವೇದ ಸಹಾಯಕ ವ್ಯವಸ್ಥಾಪಕ ಸೇರಿದಂತೆ 3 ಮಂದಿ ಅಧಿಕಾರಿಗಳಿಗೆ 6 ತಿಂಗಳ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಿ ಪಿತೋರ್ಘಡ್ ನ್ಯಾಯಾಲಯವೊಂದು ತೀರ್ಪನ್ನು ನೀಡಿತ್ತು. ದಾರಿ ತಪ್ಪಿಸುವ ಜಾಹೀರಾತು ಪ್ರಕರಣಕ್ಕೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಮದೇವ್ ಮಾಧ್ಯಮಗಳಲ್ಲಿ ಬಹಿರಂಗವಾಗಿ ಕ್ಷಮೆಯಾಚಿಸಿ ಮುಖಪುಟದಲ್ಲಿ ಸುದ್ದಿಯಾಗಿದ್ರು. ಇಷ್ಟೆಲ್ಲ ಹೆಗ್ಗಳಿಕೆಗಳನ್ನ ಹೊಂದಿರುವ ಪತಂಜಲಿ ಉತ್ಪನ್ನವನ್ನ ಇದೀಗ ಧರ್ಮದ ಹೆಸರಿನಲ್ಲಿ ದಾಟಿಸುವ ಪ್ರಯತ್ನವನ್ನ ನಡೆಸಿದ್ದಾರೆ. ರಾಮದೇವ್ ಸನ್ಯಾಸಿ ವೇಷದಲ್ಲಿರುವ ಉದ್ಯಮಿ ಅನ್ನೋದು ಯಾವತ್ತೋ ಬಟಾ ಬಯಲಾಗಿದೆ. ಆರೋಗ್ಯ, ಸ್ವದೇಶಿ ಉತ್ಪನ್ನ, ಯೋಗ ಇತ್ಯಾದಿಗಳನ್ನ ಮುಂದಿಟ್ಟುಕೊಂಡು ಸರ್ಕಾರದಿಂದ ಹಲವು ಸಬ್ಸಿಡಿಗಳನ್ನ ತನ್ನದಾಗಿಸಿಕೊಂಡಿರುವುದು ಮಾತ್ರವಲ್ಲ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಭೂಮಿಯನ್ನ ಅತ್ಯಂತ ಕಡಿಮೆ ಬೆಲೆಗೆ ಪಡೆದು ರಿಯಲ್ ಎಸ್ಟೇಟ್ ದಂಧೆಗೆ ಬಳಸುವ ಆರೋಪ ಇವ್ರ ಮೇಲಿದೆ. ಈತ ಹರಿಯಾಣದ ಮಂಗರ್ ಗ್ರಾಮದಲ್ಲಿ ಈ ಕೋಟ್ಯಾಂತರ ರೂಪಾಯಿಯ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿರೋದನ್ನ ರಿಪೋರ್ಟರ್ಸ್ ಕಲೆಕ್ಟಿವ್ ತನಿಖಾ ವರದಿ ಬಹಿರಂಗಗೊಳಿಸಿತ್ತು. ಹಲವಾರು ಕಂಪನಿಗಳು ಇಲ್ಲಿ ಭೂಮಿಯನ್ನ ಖರೀದಿ ಮಾಡಿದ್ದು ಅವೆಲ್ಲವೂ ಬಾಬಾ ರಾಮದೇವ್ ಅವರ ಪತಂಜಲಿ ಕಂಪನಿಗಳೊಂದಿಗೆ ಸಂಬಂಧವನ್ನ ಹೊಂದಿದೆ ಅನ್ನೋದು ತನಿಖೆಯಿಂದ ಬೆಳಕಿಗೆ ಬಂದಿತ್ತು. ಈ ಶೆಲ್ ಕಂಪನಿಗಳು ಬಾಬಾ ರಾಮದೇವ್ ಅವರ ಸಂಬಂಧಿಗಳು ಮತ್ತು ಸಹವರ್ತಿಗಳ ನಿಯಂತ್ರಣದಲ್ಲಿರೋದನ್ನ ದಾಖಲೆ ಸಮೇತ ವಿವರಗಳನ್ನ ಹೊರಹಾಕಿತ್ತು. ರಾಮದೇವ್ ಅವರ ಉತ್ಪನ್ನಗಳಷ್ಟೇ ಅಲ್ಲ, ಆತನ ವ್ಯಕ್ತಿತ್ವವೂ ನಕಲಿ ಮತ್ತು ದೇಶದ ಆರೋಗ್ಯಕ್ಕೆ ಹಾನಿಕರ ಅನ್ನೋದನ್ನ ತನ್ನ ಶರಬತ್ ಜಿಹಾದ್ ಹೇಳಿಕೆಯ ಮೂಲಕ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ತನ್ನ ಕಳಪೆ ಮತ್ತು ನಕಲಿ ಉತ್ಪನ್ನಗಳನ್ನ ಮಾರಿ ಬಂದ ಹಣದಲ್ಲಿ ಈತ ಕಟ್ಟುವ ಗುರುಕುಲಗಳು, ವಿಶ್ವವಿದ್ಯಾನಿಲಯಗಳು, ಆಶ್ರಮಗಳು ಈ ದೇಶಕ್ಕೆ ಯಾವ ರೀತಿಯ ಕೊಡುಗೆಯನ್ನ ನೀಡಬಹುದು ಅನ್ನೋದನ್ನ ಪ್ರತ್ಯೇಕವಾಗಿ ವಿವರಿಸಬೇಕಾಗಿಲ್ಲ. ಯುಪಿಎ ಅಧಿಕಾರದಲ್ಲಿದ್ದ ಕಾಲದಲ್ಲಿ ದೇಶದ ವಿರುದ್ಧ ಪರ್ಯಾಯ ಸೈನ್ಯ ಕಟ್ಟುವ ಬೆದರಿಕೆ ಒಡ್ಡಿದ್ದ ಈ ರಾಮದೇವ್ ಉತ್ಪನ್ನಗಳಷ್ಟೇ ಅಲ್ಲ, ಈತನ ಚಿಂತನೆಗಳು ಈ ದೇಶದ ಆರೋಗ್ಯಕ್ಕೆ ಅತ್ಯಂತ ಅಪಾಯಕಾರಿಯಾಗಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.